ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವಾಗ 80 ಮಾರ್ಕ್ಸ್ಗೆ ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್ನ ಕೊಡ್ತಾಯಿದ್ದೀನಿ. ನೀವು ಇಷ್ಟನ್ನೇ ಓದಿದ್ರೆ ಸಾಕು, ನಿಮಗೆ ಆರಾಮಾಗಿ 35 ಮಾರ್ಕ್ಸ್ ಬರುತ್ತೆ. ನೋಡ್ಕೊಳ್ಳಿ. ಫಸ್ಟು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು 2 ಮಾರ್ಕ್ಸು ಅಥವಾ 3 ಮಾರ್ಕ್ಸಿಗೆ ಬರುತ್ತೆ. ಈ ಫಸ್ಟ್ ಒನ್ ಇದೆ, ಇದು 2 ಮಾರ್ಕ್ಸಿಗೆ ಬರುತ್ತೆ. ನೋಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಮಾಡ್ಕೊಳ್ಳಿ. ನೋಡಿ, ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈ ಥರ ಕೊಟ್ಟರೆ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ನೋಡ್ಕೊಳ್ಳಿ. ನಾನೀಗ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ನ ಮಾಡಿದ್ದೀನಿ, ಕನ್ನಡ ಆನ್ಸರ್ಸ್ನು ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ನೋಡ್ಕೊಳ್ಳಿ. ನೋಡಿ, ನೆಕ್ಸ್ಟು P of x is equal to x square plus 7x plus 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಇದು ಫೈನಲ್ ಎಕ್ಸಾಮ್ 2023 ಬಂದಿತ್ತು. 3 ಮಾರ್ಕ್ಸಿಗೆ ಬಂದಿತ್ತು ಈ ಕ್ವಶನ್ನು. ಸೊ ನಾವು ಏನು ಹಳೆ ಮಾಡೆಲ್ ಪೇಪರು ಅಥವಾ ಎಕ್ಸಾಮ್ ಪೇಪರಲ್ಲಿ ಬಂದಿರುತ್ತೆ ಆ ಕ್ವಶನ್ಸನ್ನೇ ಕೊಡ್ತಾಯಿದ್ದೀವಿ. ನೀವು ಓದ್ಕೊಂಡ್ರೆ ನಿಮಗೆ ಪ್ರಿಪ್ರೇಟ್ರಿನಲ್ಲಿ ಪಕ್ಕಾ ಬರುತ್ತೆ. ಈ ಥರ ಅಥವಾ ಈ ಥರ ಇರೋ ಬೇರೆ ಕ್ವಶನ್ ಕೊಡ್ಬೋದು, ನಂಬರ್ಸ್ ಮಾತ್ರ ಚೇಂಜ್ ಆಗುತ್ತೆ ಮ್ಯಾಥ್ಸಲ್ಲಿ. ನೋಡ್ಕೊಳ್ಳಿ, ಇದೇ ಕ್ವಶನ್ನು. ನೋಡಿ, ಆನ್ಸರ್ ಇಲ್ಲೇ ಇದೆ, ಬರ್ಕೊಳ್ಳಿ ಬೇಕಿದ್ದರೆ. ನೀವು ಇದೊಂದು ವಿಡಿಯೋ ನೋಡಿದರೆ ಸಾಕು, ಮ್ಯಾಥ್ಸಲ್ಲಿ ಪಾಸ್ ಆಗಲ್ಲ ಅನ್ನೋರು ಕೂಡ ಪಾಸ್ ಆಗ್ತೀರಾ. ನೆಕ್ಸ್ಟ್ ನೋಡಿ, ವರ್ಜಿಸುವ ವಿಧಾನದ ಮೂಲಕ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವಿಕೆ. ವರ್ಜಿಸುವ ವಿಧಾನ 2 ಮಾರ್ಕ್ಸಿಗೆ ಬರುತ್ತೆ, ನಿಮ್ಗೆ ಗೊತ್ತೇ ಇದೆ ಅದು. ನೋಡಿ, 3x + y = 15 ಮತ್ತು 2x - y = 5 ಈ ಸಮೀಕರಣವನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿರಿ. ನೋಡಿ, ಆನ್ಸರ್ ಇಲ್ಲೇ ಇದೆ. ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು 2x² - 5x - 1 = 0 ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ನಿರ್ಧರಿಸಿ ಬರೆಯಿರಿ. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ. ವರ್ಜಿಸುವ ವಿಧಾನ ಅಥವಾ ಶೋಧಕ ಕೊಡ್ತಾರೆ, 2ರಲ್ಲಿ 1 ಬರುತ್ತೆ, 2 ಮಾರ್ಕ್ಸು ಬರುತ್ತೆ. ಶೋಧಕ ಒಂದೊಂದು ಸಾರಿ 3 ಮಾರ್ಕ್ಸು ಬರುತ್ತೆ. ಸೂತ್ರ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಸೂತ್ರ ನೋಡಿ, ಡೆಲ್ಟಾ = b² - 4ac ಅಷ್ಟೇ ಸೂತ್ರ. ನೋಡಿ, ನಿಮ್ಗೆ ಇನ್ನೊಂದು ಸಾರಿ ಗೊತ್ತಾಗಿಲ್ಲ ಅಂದರೆ ನೋಡ್ಕೊಳ್ಳಿ. ಶೋಧಕದು ಸೂತ್ರ, ಶೋಧಕ ಅಂತ ಕೇಳಿದರೆ ನೀವು ಇದೊಂದು ಸೂತ್ರ ಬರೆದ್ರೆ ಸಾಕು, 1 ಮಾರ್ಕ್ ಕೊಡ್ತಾರೆ ನಿಮಗೆ. ಡೆಲ್ಟಾ = b² - 4ac. ನೆಕ್ಸ್ಟು ಸಮಾಂತರ ಶ್ರೇಣಿಗೆ ಬರೋಣ. ಸಮಾಂತರ ಶ್ರೇಣಿಯ n-ನೇ ಪದವನ್ನು ಕಂಡುಹಿಡಿಯುವುದು. ಇಲ್ಲಿ 2 ಕ್ವಶನ್ಸ್ ಬರುತ್ತೆ. ನಿಮಗೆ n-ನೇ ಪದ ಕಂಡುಹಿಡಿಯಿರಿ ಮತ್ತು ಒಟ್ಟು ಪದಗಳ ಮೊತ್ತ ಮತ್ತು n-ನೇ ಪದ ಇದೆರಡಕ್ಕೂ ಸೂತ್ರ ಬೇರೆ ಬೇರೆ ಇದೆ, ನೀವು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ n-ನೇ ಪದ ಅಂದರೆ ಇಷ್ಟನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದರೆ an = a + n - 1 × d ಈ ಸೂತ್ರ ಬರೀಬೇಕು. n-ನೇ ಪದ ಅಂದರೆ ನೋಡ್ಕೊಳ್ಳಿ, ಇಲ್ಲಿ 2 ಮಾರ್ಕ್ಸಿಗೆ ಕೊಡ್ತಾರೆ ಇದನ್ನು. n-ನೇ ಪದ ಕಂಡುಹಿಡಿಯುವುದು ಸೂತ್ರ an = a + n - 1 × d. ನೋಡಿ, ಕ್ವಶನ್ಗೆ ಆನ್ಸರ್ ಇದೆ, ಆನ್ಸರ್ 47. ನೆಕ್ಸ್ಟ್ ನೋಡಿ, ನಾನು ಹೇಳಿದ್ನಲ್ಲ, ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವುದು. ಮೊತ್ತ ಅಂದ ತಕ್ಷಣ ನಿಮಗೆ ಈ ಸೂತ್ರ ನೆನಪಾಗಬೇಕು. Sn = n/2 2a + n - 1 × d ಈ ಸೂತ್ರ ನೆನ್ಪಿಟ್ಕೊಳ್ಳಿ. ಯಾವಾಗ ಮೊತ್ತ ಅಂತ ಹೇಳಿದಾಗ, ಮೊತ್ತ ಅಂತ ಬಂದರೆ ನೀವು ಬರೆದ್ಬಿಡಿ ಈ ಸೂತ್ರನ. ಇಷ್ಟನೇ ಪದ ಅಂತ ಹೇಳಿದರೆ ನಾನು ಮೊದಲು ಹೇಳಿದ ಸೂತ್ರನ ಬರೀರಿ. ನೀವು ಅರ್ಥ ಮಾಡ್ಕೊಂಡು ಬರೆದ್ರೆ 1 ಮಾರ್ಕ್ ಆರಾಮಾಗಿ ಕೊಡ್ತಾರೆ ಅವರು. ನೋಡ್ಕೊಳ್ಳಿ, ನೆಕ್ಸ್ಟು ಇದಕ್ಕೆ ಆನ್ಸರು -979. ನೆಕ್ಸ್ಟ್ ನೋಡಿ, ನಿರ್ದೇಶಾಂಕ ರೇಖಾಗಣಿತ ಪಾಠ. ಅದು A 1 ಮತ್ತು 5 ಮತ್ತು B 2 ಮತ್ತು 3 ನಿರ್ದೇಶಾಂಕ ಬಿಂದುವಿನ ನಡುವಿನ
ದೂರ ಕಂಡುಹಿಡಿಯಿರಿ. ನಡುವಿನ ದೂರ ಸೂತ್ರ ಇಲ್ಲಿದೆ ನೋಡಿ. ವರ್ಗಮೂಲ ಹಾಕ್ಬಿಟ್ಟು x2 ಮೈನಸ್ x1 ಹಾಕಬೇಕು, ಸ್ಕ್ವೇರ್ ಹಾಕಬೇಕು. ಅದಕ್ಕೆ ಪ್ಲಸ್ y2 ಮೈನಸ್ y1 ಹಾಕಿ ಸ್ಕ್ವೇರ್ ಹಾಕಬೇಕು. ಇಷ್ಟೇ ಸೂತ್ರ. ಅದಕ್ಕೆ ಬಿಂದುಗಳ ನಡುವಿನ ದೂರ ಅಂತ ಕೇಳಿದರೆ ನೆಕ್ಸ್ಟ್ ನೋಡಿ, ನಿರ್ದೇಶಾಂಕ ಬಿಂದುಗಳು ಮತ್ತು ಮೂಲ ಬಿಂದುಗಳು ನಡುವಿನ ದೂರ ಕಂಡುಹಿಡಿಯುವುದು. ಇದು ಕೂಡ ಅದೇ ಥರ, ಬಟ್ ಇದು ಮೂಲ ಬಿಂದು ಅಂತ ಕೊಟ್ಟಿದ್ದಾರೆ, ಅಲ್ಲಿ ಬಿಂದುಗಳ ನಡುವಿನ ದೂರ ಅಂತ ಕೊಟ್ಟಿದ್ದಾರೆ. ನೀವು ಡಿಫ್ರೆನ್ಸ್ ನೋಡ್ಬೋದು. ಬಿಂದುಗಳ ನಡುವಿನ ದೂರ ಇಲ್ಲಿದೆ, ಇಲ್ಲಿ ಮೂಲ ಬಿಂದುವಿನ ನಡುವಿನ ದೂರ ಅಂತಿದೆ. ಇದಕ್ಕೆ ವರ್ಗಮೂಲ ಹಾಕ್ಬಿಟ್ಟು x² ಪ್ಲಸ್ y² ಹಾಕಿದ್ರೆ ಆಯಿತು, ಈಸಿಯಾಗಿ ಕಂಡುಹಿಡಿಬೋದು. ನೆಕ್ಸ್ಟ್ ನೋಡಿ, ವೃತ್ತದ ಮೇಲೆ 2 ಪ್ರಮೇಯ ಅಂತ ಹೇಳಿದೆ ನಾನು. ಮಾಡೆಲ್ ಪೇಪರ್ ಮಾಡಬೇಕಾದ್ರೇ ನಿಮ್ಗೆ ಹೇಳಿದ್ದೀನಿ. ಪ್ರಮೇಯ 4 ಮಾರ್ಕ್ಸ್ಗೆ ಅಥವಾ 5 ಮಾರ್ಕ್ಸ್ಗೆ ಕೋನ ಪ್ರಮೇಯ ಅಥವಾ ಥೇಲ್ಸ್ ಪ್ರಮೇಯ ಬರುತ್ತೆ ಅಂತ ಹೇಳಿದ್ದೆ. ವೃತ್ತ ಅದು 2 3 ಮಾರ್ಕ್ಸಿಗೆ ಬರುತ್ತೆ. ಒಂದು ಬಂದಿಲ್ಲ ಅಂದರೆ ಇನ್ನೊಂದು ಕನ್ಫರ್ಮ್ ಆಗಿ ಬರುತ್ತೆ. ಎರಡನ್ನೂ ಕಲ್ತೀರಿ ಅಂತ ಹೇಳಿದ್ದೀನಿ ನಿಮಗೆ. ನೋಡಿ, ಇದು ಫಸ್ಟು, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ. ಫಸ್ಟ್ ಇದು ಪ್ರಮೇಯ 1, ವೃತ್ತದ ಮೇಲಿನ ಪ್ರಮೇಯದಲ್ಲಿ 1 ಇದು. ನೆಕ್ಸ್ಟ್ ಪ್ರಮೇಯ 2 ನೋಡ್ಕೊಳ್ಳಿ. ಬರ್ಕೊಂಡಿಲ್ಲ ಅಂದರೆ ಬರ್ಕೊಳ್ಳಿ. ನೋಡಿ, ಫುಲ್ ಇದೆ, ಈಸಿಯಾಗಿದೆ. ಪ್ರಮೇಯ 1 ಅಂತ ಬರ್ಕೊಳ್ಳಿ. ನೋಡಿ, ಯಾರ್ಯಾರು ಬರ್ಕೊಂಡಿಲ್ಲ ಅಥವಾ ಓದಿಲ್ಲ, ಈ ಒಂದು ನೈಟಲ್ಲಿ ಕೂತ್ಕೊಂಡು ಓದಿ ನಾಳೆ ಬೆಳಗ್ಗೆ ನೀವು 35 ಮೇಲೆ ಮಾರ್ಕ್ಸ್ ತೆಗಿಬೋದು. ನೆಕ್ಸ್ಟ್ ನೋಡಿ, ವೃತ್ತದ ಮೇಲಿನ ಪ್ರಮೇಯ 2. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಹೇಳಿಕೆ ಅವರೇ ಕೊಟ್ಟಿದ್ದಾರೆ ನೋಡಿ. ಇದನ್ನು ಯಾರ್ಯಾರು ಬರ್ಕೊಂಡಿಲ್ಲ ಬರ್ಕೊಳ್ಳಿ. ನೋಡಿ, ಸಾಧನೆ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಇಷ್ಟೇ ಆನ್ಸರ್ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಬಾಯಟ್ ಮಾಡಿಬಿಡಿ, ನಿಮಗೆ ಈಸಿ ಆಗುತ್ತೆ ಫೈನಲ್ ಎಕ್ಸಾಮಲ್ಲಿ ಬರೆಯೋಕ್ಕೆ. ನೆಕ್ಸ್ಟು, ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವುದು. ಸರಾಸರಿ, ಮಧ್ಯಾಂಕ ಅಥವಾ ಬಹುಲಕ 3ರಲ್ಲಿ ಒಂದು ಬಂದೇ ಬರುತ್ತೆ. 3 or 2 ಮಾರ್ಕ್ಸ್ಗೆ. ಇಲ್ಲಿ ನೋಡಿ, ಸರಾಸರಿ ಕಂಡುಹಿಡಿಯೋದು 3 ಮಾರ್ಕ್ಸಿಗೆ ಬಂದಿದೆ. ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವುದು. ನೋಡಿ, ನೇರ ವಿಧಾನದಿಂದ ಸರಾಸರಿ ಅಂದ ತಕ್ಷಣ ನೀವು ಇಲ್ಲಿ ಸೂತ್ರ ಇದೆ ನೋಡ್ಕೊಳ್ಳಿ. ಸಿಗ್ಮಾ F1 ಇಂಟು x1 ನೆಕ್ಸ್ಟ್ ಬೈ ಸಿಗ್ಮಾ F1 ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಸರಾಸರಿದು ನಿಮಗೆ ಗೊತ್ತಾಯ್ತು ಅನ್ಕೋತೀನಿ ಸೂತ್ರ. ಲೆಕ್ಕ ಗೊತ್ತಾಗಿಲ್ಲ ಅಂದರೂ ಪರವಾಗಿಲ್ಲ, ನೀವು ಸೂತ್ರನೇ ಬರೆದ್ಬಿಟ್ಟು 1 ಮಾರ್ಕ್ಸ್ ಕೊಡ್ತಾರೆ ನಿಮಗೆ ಸೂತ್ರ ಮಾತ್ರ ಬರೆದ್ರೆ. ನೆಕ್ಸ್ಟ್ ನೋಡಿ, ಅಂದಾಜು ಸರಾಸರಿ ವಿಧಾನದಿಂದ ಕಂಡುಹಿಡಿಯಿರಿ. ನೋಡಿ, ನೆಕ್ಸ್ಟು ಅಂದಾಜು ಸರಾಸರಿ ವಿಧಾನ ಅಂದ ತಕ್ಷಣ ಈ ಸೂತ್ರನೇ ನೆನಪಿಟ್ಕೊಳ್ಳಿ. A ಪ್ಲಸ್ ಸಿಗ್ಮಾ F1 ಇಂಟು D1 ಬೈ ಸಿಗ್ಮಾ F1. ನೋಡಿ, ಇಷ್ಟೇ ಸೂತ್ರ, ಈಸಿ ಇದೆ. ಬಹುಲಕಕ್ಕೆ ಬರೋಣ. ನೆಕ್ಸ್ಟ್ ಬಹುಲಕದು ಅಷ್ಟೇ ಸೂತ್ರ ನೋಡಿ ಇಲ್ಲಿದೆ. ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಸೂತ್ರ ಬರೆದ್ರೆ 1 ಮಾರ್ಕ್ ಸಿಗುತ್ತೆ. ನಿಮಗೆ ಲೆಕ್ಕ ಮಾಡೋಕ್ಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಇವಾಗ ಸೂತ್ರ ಬರೀರಿ. ನೆಕ್ಸ್ಟ್ ಪ್ರಿಪ್ರೇಟ್ರಿಗೆ ರೆಡಿಯಾಗುವಂತ್ರಿ. ನೋಡಿ, ಬಹುಲಕ ಸೂತ್ರ ಇದು. ನೆಕ್ಸ್ಟು ಮಧ್ಯಾಂಕ ಸೂತ್ರ ಇಲ್ಲಿದೆ ನೋಡ್ಕೊಳ್ಳಿ. ಲೆಕ್ಕ ಮಾಡ್ತೀನಿ ಅನ್ನೋರು ಮಾಡಿ, ಮಿಸ್ ಮಾಡಬೇಡಿ ಲೆಕ್ಕನ. ಫುಲ್ ಲೆಕ್ಕ ಇದರಲ್ಲೇ ಇದೆ, ನಾನು ಕೊಟ್ಟಿದ್ದೀನಿ. ನೀವು ವಿಡಿಯೋನ ಸ್ಟಾಪ್ ಮಾಡಿ ನೋಡ್ಬೋದು. ಮಧ್ಯದಲ್ಲಿ ವಿಡಿಯೋ ಮಿಸ್ ಮಾಡಬೇಡಿ, ನಾವು ಹೇಳ್ತಾ ಇರ್ತೀವಿ ಇಂಪಾರ್ಟೆಂಟ್ ಇರೋದು. ನೋಡ್ಕೊಳ್ಳಿ ಮಧ್ಯಾಂಕ ಸೂತ್ರ. ನೆಕ್ಸ್ಟ್ ಹೋಗೋಣ. ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ. ಗ್ರಾಫ್ ಎಲ್ಲರಿಗೂ ಗೊತ್ತು, 4 ಮಾರ್ಕ್ಸಿಗೆ ಬರುತ್ತೆ. ಇದನ್ನು ಈಸಿಯಾಗಿ ಬರೆಯೋದು ಹೆಂಗೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ನಾನು ಮಾಡೆಲ್ ಪೇಪರ್ ಮಾಡಬೇಕಾದ್ರೆ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಯಾರ್ಯಾರು ನೋಡಿಲ್ಲ, ಈಸಿ ಮೆಥಡಲ್ಲಿ ಮಾಡೋದನ್ನು ಮಾಡೆಲ್ ಪೇಪರ್ನ ಒಂದು ಸಾರಿ ಹೋಗ್ಬಿಟ್ಟು ನೋಡಿ. ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಒಂದು ಸಾರಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 2x + y = 8 ಆ್ಯಂಡ್ x + y = 5.
ನೋಡಿ, ಈ ಕಡೆ ಸೈಡ್ ಒಂದು ಲೆಕ್ಕ ಇದೆ, ಈ ಕಡೆ ಸೈಡ್ ಒಂದು ಲೆಕ್ಕ ಇದೆ. ಇದು ಸ್ವಲ್ಪ ಕಷ್ಟ ಅನಿಸ್ಬೋದು, ನಾನು ಅದಕ್ಕೆ ಮಾಡೆಲ್ ಪೇಪರಲ್ಲಿ ನಿಮಗೆ ಲೆಕ್ಕ ಮಾಡಿದ್ದೀನಿ. ಆ ಪೇಪರ್ನ ಒಂದು ಸಾರಿ ನೋಡಿ, ನಮ್ಮ ಚಾನಲಲ್ಲಿದೆ ಆ ಪೇಪರು. ನೆಕ್ಸ್ಟ್ ನೋಡಿ, ಗ್ರಾಫ್ ಹಾಕಕ್ಕೆ ನಿಮಗೆಲ್ಲರಿಗೂ ಬರುತ್ತೆ ನೋಡಿ. ಈ ಒಂದೇನಿದೆ ಇಲ್ಲಿ, ಎಕ್ಸ್ ಅಕ್ಷ 1 ಸೆಂಟಿಮೀಟರ್ = 1 ಮಾನ. ಇದನ್ನು ಬರೀಬೇಕು ನೀವು. ಇದೆರಡನ್ನೂ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ ನಿಮಗೆ. ಈ ಫಾರ್ಮೇಟ್ ಏನಿದೆ ಇದನ್ನು ಬರೆದ್ರೆ 1 ಮಾರ್ಕು. ನೆಕ್ಸ್ಟು ಆ ಬಿಂದುಗಳನ್ನ ಗುರುತಿಸಿದ್ರೆ 1 ಮಾರ್ಕು. ನೀವು ಎಕ್ಸ್ ಮತ್ತು ವೈನ ಗುರುತಿಸಿದ್ರೆ ಇನ್ನೊಂದು ಮಾರ್ಕು. ಇಲ್ಲಿ ನೋಡಿ, ಎಕ್ಸ್ ಏನಿದೆ ಅಂದರೆ ಎಕ್ಸ್ ಬಂದುಬಿಟ್ಟು 3 ಇದೆ, ವೈ ಬಂದುಬಿಟ್ಟು 2 ಇದೆ. ನೋಡ್ಕೊಳ್ಳಿ, ಇಲ್ಲೇ ಇದೆ ನೋಡಿ. ಫಸ್ಟ್ ಬರೆದಿರೋದು ಎಕ್ಸ್, ಇಲ್ಲಿ ನೋಡಿ, ಇದು ಎಕ್ಸ್ ಗೆರೆ ಮೇಲೆ ಇದೆ. ಇದು ವೈ, ಇದು ಎಕ್ಸು, ಇದು ವೈ. ನೋಡ್ಕೊಳ್ಳಿ, ಗ್ರಾಫ್ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಒಂದು ಸಾರಿ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ, ನೋಡಿ ಹೋಗ್ಬಿಟ್ಟು. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.